ಇನ್ನು ಕೇರಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಒಂದ್ ಕಡೆ ಸಿದ್ಧತೆಗಳು, ಜೊತೆಗೆ ಅಲ್ಲಿನ ಜನ ಯಾವ ರೀತಿ ಪರದಾಡಿದ್ರು ಮಳೆಯಿಂದಾಗಿ ಆಗಿರುವಂತಹ ದುರಂತದಿಂದಾಗಿ. ಎಷ್ಟೋ ಜನ ಜೀವನ ಕಳೆದುಕೊಂಡ್ರು, ಎಷ್ಟೋ ಜನ ಜೀವ ಕಳೆದುಕೊಂಡ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೇರಳಕ್ಕಾಗ್ತಾ ಇದೆ. ಹಾಗಾಗಿ ಇವತ್ತು ಅವರಿಂದ ವೈಮಾನಿಕ ಸಮೀಕ್ಷೆ ಆಗುತ್ತೆ. ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಲ್ಲಿ ಖುದ್ದು ಮಾಹಿತಿನ ಕಲೆ ಹಾಕ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಂತರ ಕಾಳಜಿ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಸಂತ್ರಸ್ತರಿಗೆ ಸಾಂತ್ವನ ಹೇಳೋ ಕೆಲಸ ಆಗುತ್ತೆ. ರಿಪಬ್ಲಿಕಾಣ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೋಡಿ, ಕೇರಳದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ವಯನಾಡು ಅಕ್ಷರಶಃ ಗುಡ್ಡಗಾಡು ಪ್ರದೇಶ, ಜೊತೆಗೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ 2018-19 ಪರಿಸ್ಥಿತಿ ಮರುಕಳಿಸುತ್ತೆ ಅಂತ ವಯನಾಡಿನ ಜನ ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದರೆ ಈಗ ಸದ್ಯಕ್ಕೆ ನಾವು ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿನ ಜನ ಹೇಳ್ತಾ ಇರೋದು 2018-19ಕ್ಕಿಂತ ಮಿಗಿಲಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಅಂತ ಹೇಳಿ. ಪ್ರಕೃತಿ ವಿಕೋಪವನ್ನ ನಾವು ತಡೆಯೋದಕ್ಕಾಗೋದಿಲ್ಲ, ಆದರೆ ಪ್ರಕೃತಿ ವಿಕೋಪದ ನಂತರ ಆಗುವಂತಹ ಅಪಾಯಗಳು, ಅಯೋಮಯವಾದಂತಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬಹುದಲ್ಲ. ಈ ವಿಚಾರವಾಗಿ ಯಾಕೆ ಸರ್ಕಾರ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮ್ಯಾನ್ ಮೇಡ್ ಮಿಸ್ಟೇಕ್ ಅಂತಾನೂ ಕೂಡ ಈಗಾಗಲೇ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಮನುಷ್ಯರೇ ಮಾಡಿದಂತಹ ಎಡವಟ್ಟಿನಿಂದಾಗಿ ಪ್ರತಿ ವರ್ಷವೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಗುಡ್ಡಗಾಡು ಪ್ರದೇಶಗಳನ್ನ ಕೊರೆದು ರೆಸಾರ್ಟ್ಗಳನ್ನ, ಹೋಟೆಲ್ಗಳನ್ನ ನಿರ್ಮಾಣ ಮಾಡೋದು, ರಸ್ತೆ ಅಗಲೀಕರಣ ಅಥವಾ ಅಭಿವೃದ್ಧಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಸಂಪೂರ್ಣ ಅವೈಜ್ಞಾನಿಕ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ಗೆ ಸರ್ಕಾರವೇ ಅಸ್ತು ಅನ್ನೋದು, ಇದೆಲ್ಲವೂ ಕೂಡ ಅಲ್ಲಿ ಸ್ಟಾಪ್ ಆದರೆ ಮಾತ್ರ ಇಂಥ ಗುಡ್ಡ ಕುಸಿತ ಮತ್ತೊಂದು ಮುಗದೊಂದು ಅವಾಂತರಗಳನ್ನು ನಾವು ನಿಲ್ಲಿಸಬಹುದಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ರೀತಿಯ ಪರಿಸ್ಥಿತಿ ಇದೆ. ಮುಂದೆ ಯಾವ ರೀತಿಯ ಪರಿಸ್ಥಿತಿ ಆಗಬಹುದು ಅನ್ನೋದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಪ್ರಧಾನಿ ವೈಮಾನಿಕ ಸಮೀಕ್ಷೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಈ ವೈಮಾನಿಕ ಸಮೀಕ್ಷೆ ಹಲವು ನಿರೀಕ್ಷೆಗಳಿಗೆ ಕಾರಣ ಆಗ್ತಾ ಇದೆ. ಏನೆಲ್ಲ ಆಗ್ಬೋದು, ಕೇಂದ್ರ ಸರ್ಕಾರ ಯಾವ ರೀತಿ ಕೇರಳದ ಜೊತೆಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೈ ಜೋಡಿಸಬಹುದು ಅನ್ನೋದು ಸದ್ಯಕ್ಕಿನ ನಿರೀಕ್ಷೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೊಲೀಗ ರಂಜಿತ್ ಶಿರಿಯಾರ್. ಈಗ ವಯನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ತಾವು ನೇರವಾಗಿ ಗಮನಿಸ್ತಾ ಇದ್ದೀರಿ, ಸದ್ಯಕ್ಕೆ ವಯನಾಡಿನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಇವತ್ತು? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಯನಾಡಿಗೆ ಆಗಮಿಸ್ತಾ ಇರೋದ್ರಿಂದ, ವಯನಾಡಿನ ಗುಡ್ಡ ಕುಸಿತ ಆಗಿರುವಂತಹ ಈ ದುರ್ಗಮ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದ್ರಿಂದಾಗಿ ಬಿಗಿ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಯಾವುದೇ ವೆಹಿಕಲ್ ಬಂದರೂ ಕೂಡ ಅವರಿಗೆ ಪಾಸ್ ಇದ್ರೆ ಮಾತ್ರ, ಇಲ್ಲಿನ ಜನರಾಗಿರ್ಬೋದು, ಈ ಚೂರನ್ಮಲೆಗೆ ಹೋಗುವಂಥ ಸಂಪರ್ಕ ರಸ್ತೆ ಇದು, ಚೂರನ್ಮಲೆಗೆ ಹೋಗುವಂಥ ಜನರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಮಾಧ್ಯಮದವರಿಗಂತೂ ಕೆಲ ಮಾಧ್ಯಮದವರಿಗೆ ಮಾತ್ರ, ದೂರದರ್ಶನ ಸೇರಿದಂತೆ ANI ಮಾಧ್ಯಮದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಮತ್ತೆ ವೆಹಿಕಲ್ಗಳ ಮೂಲಕ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ಯಾರೂ ಕೂಡ ವಾಹನಗಳ ಓಡಾಟವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈ ದಾರಿ ಇದೆಯಲ್ಲ, ಮೆಲ್ಪಾಡಿಯಿಂದ ಬಂದಂತ ಈ ರಸ್ತೆ ಹೋಗುವುದು ಚೂರನ್ಮಲೆ ಅನ್ನೋ ಜಾಗ, ಅದಾದ ನಂತರ ಮುಂದೆ ಬರುವಂತ ಮುಂಡಗೈ ಅನ್ನೋ ಜಾಗ. ಆ ಎರಡು ಜಾಗದಲ್ಲಿ ಆಗಿರುವಂತ ಭೂಕುಸಿತ, ಗುಡ್ಡ ಕುಸಿತ ಸಂಪೂರ್ಣವಾಗಿ ಎಲ್ಲವನ್ನ ನಾಮಾವಶೇಷ ಮಾಡಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಏನು ಶ್ರೀಪಾದ್ ಪಾಟೀಲ್, ನಿಮಗೆ ಕೇಳಿಸ್ಬೋದಲ್ಲ, ಒಂದು ವೆಹಿಕಲ್ ಬರ್ತಾ ಇದೆ, ಜೀಪ್ ಬರ್ತಾ ಇದೆ. ಆ ಜೀಪ್ ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಅನವಶ್ಯಕವಾಗಿ ಓಡಾಡಬೇಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಶ್ರೀಪಾದ್ ಪಾಟೀಲ್ ಅವರು ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವ್ರು ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಇದೇ ವೆಹಿಕಲ್ ನಲ್ಲಿ ಅನವಶ್ಯಕವಾಗಿ ಯಾರು ಕೂಡ ಓಡಾಡಬೇಡಿ. ವಯನಾಡು ಜಿಲ್ಲಾಡಳಿತದ ಸೂಚನೆ ಇದು, ಯಾರು ಕೂಡ ಓಡಾಡಬೇಡಿ ಅನವಶ್ಯಕವಾಗಿ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂವ್ಮೆಂಟ್ ಇರೋದ್ರಿಂದಾಗಿ ಯಾರಿಗಿಲ್ಲಿ ಎಂಟ್ರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ, ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಮೋದಿ ಸರಿಯಾಗಿ 11 ಗಂಟೆಗೆ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾರೆ. ಕಣ್ಣೂರು ಏರ್ಪೋರ್ಟ್ ನಿಂದ ಬರೋದು, ಅಲ್ಲಿಂದ ಅವರು ಹೆಲಿಕಾಪ್ಟರ್ ಮೂಲಕ
ಕಲ್ಪೆಟ್ಟಾಗೆ ಬರ್ತಾರೆ. ಕಲ್ಪೆಟ್ಟಾದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಲಿಪ್ಯಾಡ್ ಮಾಡಲಾಗಿದೆ. ಅಲ್ಲಿಂದ ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲ್ಪಾಡಿಗೆ ಬರ್ತಾರೆ. ಮಲ್ಪಾಡಿಯಲ್ಲಿ ಅಲ್ಲಿ ಏನು ಸೆಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ ಅಲ್ಲಿ ಸಂತ್ರಸ್ತರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಇದೆ. ಮತ್ತೆ ಆಸ್ಪತ್ರೆ ವೈದ್ಯರು ಮತ್ತೊಂದು ಎಲ್ಲವನ್ನು ಕೂಡ ವಿಚಾರಿಸ್ತಾರೆ. ಅದಾದ ನಂತರ ಪುನರ್ವಸತಿ ಕೇಂದ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಆನಂತರ ನೇರವಾಗಿ ಬರೋದು ಇದೇ ಮಾರ್ಗವಾಗಿ ಬರ್ತಾರೆ, ಚೂರನ್ ಮಲೆಗೆ ಹೋಗ್ತಾರೆ. ಚೂರನ್ ಮನೆಯಲ್ಲಿ ವೈಮಾನಿಕ ಸಮೀಕ್ಷೆನ ಮಾಡ್ತಾರೆ. ನೋಡಿ ಶ್ರೀಪಾದ್ ಪಾಟೀಲ್, ಯಾರೇ ಬಂದರೂ ಕೂಡ ಸರ್ಕಾರಿ ಅಧಿಕಾರಿ ಆಗಿರಲಿ, ಯಾರೇ ಬಂದರೂ ಕೂಡ ಅವರಿಗೆ ಅಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ನೋಡಿ, ನಮ್ಮನ್ನು ಕೂಡ ಇಲ್ಲಿಂದ ಕಳಿಸೋ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ SPG ಭದ್ರತೆ ಇದೆ, ಅದ್ರ ಜೊತೆಗೆ ಬಹಳ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾರೊಬ್ಬರಿಗೂ ಕೂಡ ಎಂಟ್ರಿ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಕಣ್ಣೂರಿಗೆ ಬಂದ್ರೆ ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಂದ ನೇರವಾಗಿ ಈ ಎಲ್ಲ ಸ್ಥಳಗಳ ವೈಮಾನಿಕ ಸಮೀಕ್ಷೆ, ಆಸ್ಪತ್ರೆ, ಪುನರ್ವಸತಿ ಕೇಂದ್ರಗಳು, ಅದರ ಜೊತೆಗೆ ಈ ಸಮಯದಲ್ಲಿ ಈ ಒಂದು ಪ್ಯಾಂಡಮಿಕ್ ಟೈಮ್ ನಲ್ಲಿ ಇಲ್ಲಿ ಸೇನೆ ಮತ್ತೆ NDRF, SDRF ಕೆಲವು ಸೇತುವೆಗಳನ್ನು ನಿರ್ಮಿಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಪ್ರಧಾನಿ ನರೇಂದ್ರ ಮೋದಿ ನೋಡ್ತಾರೆ. ಇನ್ನು ಇದು ಈ ಎಲ್ಲ ದುರಂತ ಇದೆಯಲ್ಲ, ಇದರ ಕುರಿತಾಗಿ ಮಾಹಿತಿಯನ್ನು ಪಡಿತಾರೆ. ನಂತರ ಕೇರಳ ಸರ್ಕಾರದ ಜೊತೆಗೂ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾರೆ. ಒಟ್ಟಾರೆ ಇವತ್ತು ಇಡೀ ದಿನ ಈ ಎಲ್ಲ ಜಾಗಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡಾಟವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬರೋರಿಗೆ ಹೋಗೋರಿಗೆ ಎಲ್ಲವೂ ಕೂಡ ಇಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ, ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಎಲ್ಲ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಇನ್ನು ದುರಂತ ನಾಡು ವಯನಾಡಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ಇಡೀ ದಿನ ಗುಡ್ಡನಾಡಲ್ಲಿ ರೌಂಡ್ಸ್ ಹಾಕಲಿದ್ದಾರಂತೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಇಂದು ವಯನಾಡಿನಲ್ಲಿ ಮೋದಿ ವೈಮಾನಿಕ ಸಮೀಕ್ಷೆ, ಸಂತ್ರಸ್ತರ ಅಹವಾಲು ಆಲಿಸಲಿರುವ ನಮೋ. ಕೇರಳದ ಭೂಕುಸಿತ ಪೀಡಿತ ವಯನಾಡು ಜಿಲ್ಲೆಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಪ್ರಧಾನಿ ಮೋದಿ ಇಂದು ಬೆಳಿಗ್ಗೆ 11 ಗಂಟೆಗೆ ಕಣ್ಣೂರು ತಲುಪಲಿದ್ದಾರೆ. ಅಲ್ಲಿಂದ ಮೋದಿ ವಯನಾಡಿನಲ್ಲಿ ಭೂಕುಸಿತ ಪೀಡಿತ ಪ್ರದೇಶದ ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 12:15 ಸುಮಾರಿಗೆ ಭೂಕುಸಿತ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮತ್ತು ಪುನರ್ವಸತಿ ಕಾರ್ಯಗಳ ಬಗ್ಗೆ ರಕ್ಷಣಾ ಪಡೆಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ. ನಿರಾಶ್ರಿತರ ಶಿಬಿರ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಲಿದ್ದು ಸಂತ್ರಸ್ತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಮೋದಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಈಚೆಗೆ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಸರಣಿ ಭೂಕುಸಿತ ದುರಂತದಲ್ಲಿ 400ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು 106 ಜನರು ಗಾಯಗೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆದ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಇಂತಹ ಸಂದರ್ಭದಲ್ಲಿ ಹಗಲಿರುಳು ಶ್ರಮಿಸಿದ್ದು ಭಾರತೀಯ ಸೈನಿಕರು ಮತ್ತು ಸ್ವಯಂ ಸೇವಕರು, ಸ್ಥಳೀಯರು. 106 ಜನ ಬದುಕನ್ನ ಕಳೆದುಕೊಂಡರು. ಭೂಕುಸಿತದಿಂದಾಗಿ ಸಾಕಷ್ಟು ತೊಂದರೆಗಳಾದವು. ಈಗ ಶ್ರಮಿಸಿದಂಥ ಆ ಭಾರತೀಯ ಸೈನಿಕರಿಗೆ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ದೇವರ ನಾಡಲ್ಲಿ ದೇವದೂತರ ಚಮತ್ಕಾರ, ಕಾರ್ಯಾಚರಣೆ ನಡೆಸಿದವರಿಗೆ ಬೀಳ್ಕೊಡುಗೆ. ದಿಢೀರ್ ಜಲಪ್ರಳಯದಿಂದ ವಯನಾಡಿನ ಸುತ್ತಮುತ್ತಲ 3-4 ಹಳ್ಳಿಗಳು ಸ್ಮಶಾನದಂತಾಗಿದೆ. 106 ಸಾವು ನೋವು ಸಂಭವಿಸಿದ್ದು ಹಲವರು ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇನ್ನು ಹಲವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು, ಕುಟುಂಬಸ್ಥರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹೀಗೆ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡಲೆಂದೇ ಭಾರತೀಯ ಸೇನೆ ಟೊಂಕ ಕಟ್ಟಿ ಅಖಾಡಕ್ಕಿಳಿದಿತ್ತು.
ಸತತ 1 ವಾರಗಳ ಕಾಲ ವಯನಾಡಿನ ಮೆಪ್ಪಾಡಿ ಚೂರಲ್ಮಲೈ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆ ನಡೆಸಿದ್ರು. ಸಂಕಷ್ಟದಲ್ಲಿ ಸಿಲುಕಿದವರಿಗಾಗಿ ಮನಮಿಡಿದು ಸಹಾಯ ಮಾಡಿದ್ದಾರೆ. ಬೆಟ್ಟ ಕಾಡಲ್ಲೂ ಸಿಲುಕಿದವರನ್ನ ರಕ್ಷಣೆ ಮಾಡಿದ್ದಾರೆ. ಭೂ ಕುಸಿತದಲ್ಲಿ ಸಿಲುಕಿದ್ದವರನ್ನ ಕಾರ್ಯಾಚರಣೆ ಮೂಲಕ ಹೊರತೆಗೆದು ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ಹೀಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತ ಚಾಚಿದ್ದ ಭಾರತೀಯ ಸೇನೆ ವಾಪಸ್ಸಾಗಿದೆ. ಹೀಗೆ ಕಾರ್ಯಾಚರಣೆ ನಡೆಸಿ ಮೊಟಕುಗೊಳಿಸಿ ಹೊರಟವರಿಗೆ ವಯನಾಡಿನ ಜನ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಭಾರತೀಯ ಸೇನೆಗೆ ಭಾವನಾತ್ಮಕ ಬೀಳ್ಕೊಡುಗೆ. ಭೂಕುಸಿತ ಸಂಭವಿಸಿದ ದಿನದಿಂದ ಇಂದಿನವರೆಗೆ 10 ದಿನಗಳ ಕಾಲ ಯೋಧರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಇಂದು ವಯನಾಡಿನಿಂದ ಹೊರಟಿದ್ದ ಯೋಧರಿಗೆ ಜನರಿಂದ ಭಾವನಾತ್ಮಕ ಬೀಳ್ಕೊಡುಗೆ ಸಿಕ್ಕಿತ್ತು. ಸಾಲಾಗಿ ಹೊರಟ ಯೋಧರ ಬದಿಗಳಲ್ಲಿ ನಿಂತು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸಿದ್ರು. ಯೋಧರ ಮೊಗದಲ್ಲೂ ಧನ್ಯತಾ ಭಾವವಿತ್ತು. ಕೆಲವರಂತೂ ಕಣ್ಣೀರಾಕಿ ಕೈ ಮುಗಿದು ಯೋಧರಿಗೆ ವಿದಾಯ ಹೇಳಿದ್ರು. ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆ ಭಾಗವಾಗಿದ್ದ ಭಾರತೀಯ ಸೇನೆ ಸಿಬ್ಬಂದಿಗೆ ಬೀಳ್ಕೊಡುಗೆ ನೀಡಲಾಗಿದೆ. ಭೂಕುಸಿತ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಜೀವವನ್ನು ಪಣಕ್ಕಿಟ್ಟ ನಮ್ಮನ್ನ ರಕ್ಷಿಸಿದ ವೀರರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ನಿಮ್ಮ ಧೈರ್ಯ ಮತ್ತು ತ್ಯಾಗವನ್ನ ಮರೆಯಲಾಗುವುದಿಲ್ಲ ಅಂತ ವಯನಾಡಿನ ಜನ ಭಾವನಾತ್ಮಕವಾಗಿ ಬೀಳ್ಕೊಟ್ರು. ರಿಯಲ್ ಲೈಫ್ನ ರಿಯಲ್ ಹೀರೋಗಳಿಗೆ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.